ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ವಿಜಯ್ ಸೂರ್ಯ ಅವರು. ದಯವಿಟ್ಟು ಈ ಫಿಲಮ್ನ ನೀವು ಆದಷ್ಟು ನೀವು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ ಆ ಫಿಲಮ್ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಒಳ್ಳೆ ಕಂಟೆಂಟ್ ಇದೆ, ಬಂದು ಜನ ನೋಡ್ಬೋದು. ಓಕೆನಾ? ಹ್ಯಾಪಿ ನಕ್ಷತ್ರ. ನನ್ಗೆ ಹೀರೋ ಏನೂ ಇಲ್ಲ ಸರ್, ನಾನೊಬ್ಬ ಇದು ಏನೋ ಇದಾಗಿ ಬಂದಿದ್ದೀನಿ, ಫಿಲಮ್ ನೋಡೋಕೆ ಬಂದಿದ್ದೀನಿ. ಬಟ್ ಚೆನ್ನಾಗಿದೆ ಸರ್. ಸ್ಟಾರ್ ಮೂವಿ ಸೂಪರ್ ಆಗಿದೆ. ಅದರಲ್ಲಿ ನನಗೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಶೂಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಾನು ಈ ಥರ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರಿಯಲಿ ಐ ಕಾಂಟ್ ಬಿಲೀವ್. ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕರಿಸಿ, ನಮ್ಮಂಥ ಕಲಾವಿದರನ್ನ ಬೆಳೆಸಿ ಪ್ಲೀಸ್ ಎಲ್ಲರೂ. ಇವಾಗ ಏನು ನಡೀತಿದೆ ಫೀಲ್ಡಲ್ಲೆಲ್ಲ ಅದೇ ಸೇಮ್ ಮಾಡ್ತಾರೆ. ಅದೇ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು. ಜೊತೆಲಿದ್ರೆ ನಮಗೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಂದು ಆಫ್ ನಮ್ಮ ಫ್ರೆಂಡೇ ಮಾಡಿದ್ದಾರೆ, ಶೇಖರ್, ಸೂಪರ್ ಆಗಿ ಮಾಡಿದ್ದಾರೆ. ಮೂವಿ ಬಂದೆ ಚೆನ್ನಾಗಿತ್ತು. ಆಮೇಲೆ ಹುಟ್ಟಿದ ಆಕ್ಟರ್ ಎಲ್ಲ ಪಾತ್ರಗಳೆಲ್ಲ ಚೆನ್ನಾಗಿ ಮಾಡಿದ್ರು. ಮೇನ್ ಏನಂದರೆ ಅವರು ಪೊಲೀಸ್ ಸೇವೆ ಅಂತ ವಿಲನ್ ಮಾಡಿದ್ರಲ್ಲ, ಅವ್ರ ಗೆಟಪ್ ಚೆನ್ನಾಗಿದೆ. ಆಮೇಲೆ ಅವ್ರದ್ದು ಬಂದು ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ. ವೆರಿ ಶಾರ್ಟ್, ಎಷ್ಟು ಬೇಕೋ ಅಷ್ಟೇ. ಆಮೇಲೆ ರೌಡಿಸಮ್ ಸಬ್ಜೆಕ್ಟ್ ಇರ್ಬೋದು, ಬಟ್ ನೀವು ಸಿನಿಮಾ ನೋಡಿದ್ರೆ ಬಂದು ಗೊತ್ತಾಗುತ್ತೆ. ಸಾಂಗ್ಸ್ ಆಗಲಿ, BGM ಹೈಲೈಟ್ ಸಿನಿಮಾ. ಆಮೇಲೆ 2.5 hour 3 hour ಹತ್ರ ಇಲ್ಲ, 1 hour 33 minutes ಚಕ್ 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 ಅಂತ ಸಿನಿಮಾ ಆಗುತ್ತೆ. ನೋ ಬುಲ್ಶಿಟ್, ಅನ್ವಾಂಟೆಡ್ ಎಲಿವೇಶನ್ಸು ಆ ಥರ ಏನೂ ಇಲ್ಲ. ದಯವಿಟ್ಟು ಇದು ರೌಡಿಸಮ್ ಸಬ್ಜೆಕ್ಟ್ ಆದ್ರೂ ಫ್ಯಾಮಿಲಿಯವರು 100% ನೋಡಬೇಕು. ನೋಡಿ ಪ್ರೋತ್ಸಾಹ ಮಾಡಿ ಒಳ್ಳೆಯವ್ರಿಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಮೇಡಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಅವರೆಲ್ಲನೂ ಈ ಸಬ್ಜೆಕ್ಟ್ ಕಂಟೆಂಟೇ ಇಲ್ಲಿ ಹೀರೋ. ಸಬ್ಜೆಕ್ಟ್ ತಕ್ಕಂಗೆ ಇದೆ. ಆಮೇಲೆ ಯಾಕೆ ಅವ್ರ ಹೆಸರು ಏನಕ್ಕೆ ಸ್ಟಾರ್ ಅಂತ ಬರುತ್ತೆ, ಎಲ್ಲ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ. ನಾನು ಇನ್ನೊಂದು ಸತಿ ಹೇಳ್ತೀನಿ, ನೋ ಬುಲ್ಶಿಟ್. ತುಂಬ ತೆಗೆದು 2.5 hour ಇದು ಅನ್ವಾಂಟೆಡ್ ಸೀನ್ಸ್ ಆ ಥರ ಏನೂ ಇಲ್ಲ. ಎಷ್ಟು ಬೇಕಷ್ಟು, ಯಾರಿಗೂ ಬೋರ್ ಆಗಲ್ಲ. 1 hour ಚಕ್ 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 ಅಂತ ಸಿನಿಮಾ ಹೋಗುತ್ತೆ. ಆಲ್ ದ ಬೆಸ್ಟ್ ವಿಜಯ್ ಸೂರ್ಯ ಆ್ಯಂಡ್ ಶರತ್ ಟೀಮ್ಗೆ. ಥ್ಯಾಂಕ್ ಯು ಮೀಡಿಯಾ. ಅಲ್ಲ, ನಾನು ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ. ನಾನೇ ಸರ್, ಈ ಸಿನಿಮಾದು ಫಸ್ಟ್ ಹಾಫ್ ಸ್ಟೋರಿ ಬೇಸ್ಡ್ ಇದೆ. ಸೆಕೆಂಡ್ ಹಾಫು ಆ ಸ್ಟೋರಿ ಏನಕ್ಕೆ ಆಯಿತು ಅಂತ ಹೇಳ್ಕೋವಂಥ ಒಂದು ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇನ ಡೈರೆಕ್ಟ್ ಹ್ಯಾಂಡಲ್ ಮಾಡಿದ್ದಾರೆ. ಸ್ಮಶಾನ ಸಾಂಗು ಮತ್ತು ಕೆಲವು ರಂಗಭೂಮಿ ಆರ್ಟಿಸ್ಟ್ಗಳ ಅಭಿನಯ ಮತ್ತು ಕ್ಲೈಮ್ಯಾಕ್ಸಲ್ಲಿ ಜನ ಅದು ಬಂದು ನೋಡೋರಿಗೆ ಗೊತ್ತಾಗುತ್ತೆ. ಆ ಒಂದು ಅನುಭವ ಎದೊಳ್ತಾರೆ ಕೂರ್ತಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೊಸ ಥರ ಅನ್ನಿಸ್ತು. ನಾವು ಅದಕ್ಕೆ ಜನರ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ವಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ಲ ಕನ್ನಡ ಜನತೆ ಬಂದು ನೋಡಿ ಆಶೀರ್ವದಿಸಿ ಹೊಸ ತಂಡವನ್ನು. ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಮಾಡೋಕ್ಕೆ ಶಕ್ತಿ ದೊರಕುತ್ತೆ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಏನಪ್ಪ ಸಿನಿಮಾ ಹೇಗಿತ್ತು? ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಮುಂದುವರಿಸ್ಬೇಕಾಗಿತ್ತಲ್ವ? ಸ್ವಲ್ಪ ಕಡೆಗೆ ಎಂಡ್ ಮಾಡಿ ಸರಿ ಇಲ್ಲ, ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಹಾಂ, ಚೆನ್ನಾಗಿತ್ತು. ತುಂಬ ಹಾಡೆಲ್ಲ ಚೆನ್ನಾಗಿದೆ. ಹೀರೋಯಿನ್ ಎಲ್ಲ ಚೆನ್ನಾಗಿದ್ದಾರೆ. ಹಾಡುಗಳು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಫಿಲಮ್, ಸಖತ್ತಾಗಿದೆ ಸರ್. ಸಂಗ್ರಾಮ್ ಸಿಂಗ್ ಸರ್ ಮತ್ತು ಅಶೋಕ್ ಕುಮಾರ್ ಸರ್ ರಿಯಲ್ ಸ್ಟೋರಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ ಸರ್. ಸೂರ್ಯ ಅವರು ಚೆನ್ನಾಗಿದೆ ಸರ್. ಮೂವಿ ನೋಡ್ಬೋದು. ಭಾಳ ಚೆನ್ನಾಗಿದೆ. ಫಸ್ಟು ನಾವು ಪೋಸ್ಟರ್ಗಳೆಲ್ಲ ನೋಡಿದಾಗ ಬರೀ ರೌಡಿಸಮ್ ಫಿಲಮು ಅಂತ ಅಂದ್ಕೊಂಡಿದ್ವಿ. ಬಟ್ ಒಳಗಡೆ ಬಂದು ನೋಡಿದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ. ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಡ್ಯುಯೆಟ್ ಸಾಂಗ್, ಮೆಲೋಡಿ ಸಾಂಗ್ ಭಾಳ ಚೆನ್ನಾಗಿದೆ. ಮತ್ತು ತಾಯಿಯ ಲಾಲ್ಯ ಹಾಡು ಕೇಳಲಿಲ್ಲ, ಆ ಹಾಡು ಭಾಳ ಚೆನ್ನಾಗಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಫಿಲ್ಮ್ ಡಿಫ್ರೆಂಟ್ ಆಗಿದೆ. ಸ್ಟಾರ್ ಫಿಲಮ್ ಅವರು ಹೆಸರಿಂದನೇ ಸ್ಟಾರ್, ಒಂದು ಇದರಿಂದನೇ ಸಿಂಬಲಿಂದನೇ ಅದು ಮೂವಿ ರಿಲೀಸ್ ಮಾಡಿದ್ರು. ಬಟ್ ಇದರಲ್ಲಿ ಹೊಸ ಪ್ರೊಡ್ಯೂಸರು, ಹೊಸ ನಿರ್ಮಾಪಕರು ಇದ್ದಾರೆ. ಎಲ್ಲರೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮನೆಯವರು ಕೂಡ ಹೊಸ ಪ್ರತಿಭೆನೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದ್ಸಾರಿ ನೋಡಬೇಕು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ಹೊಸದಾಗಿ ಬರಬೇಕು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಸೈಡ್ ಕ್ಯಾರೆಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ 100 days ಓಡಲಿ ಅಂತ ಹೇಳ್ತೀನಿ. ಪ್ಲೀಸ್ ವೇಟ್ ಫಾರ್ ಪಾರ್ಟ್ 2. ಕತೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಐಕಾನಿಕ್ ಕತೆ ಯಾರೂ ಮಾಡಿರಲಿಲ್ಲ. ಬಟ್ ಭೀಮಾ ನೆಕ್ಸ್ಟ್ ಇದು ಒಂದು ಟೆಂಪ್ಟಿಂಗ್ ಮೂವಿ ಅನ್ಬೋದು. ಆಮೇಲೆ ಹೀರೋ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಂಟ್ರಿ ಆಗಲಿ, ಅವರ ಏನೇ ಒಂದು ಸ್ಟೈಲ್ ಆಗಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.
ಆ್ಯಂಡ್ ನಾನು ಕೂಡ ನಿಮ್ಮ ಥರನೇ ಮೊದಲನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ಅಂದರೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿರಿ, ಥಿಯೇಟರ್ನಲ್ಲಿ ಎಲ್ಲರ ಜೊತೆ ನಾವು ಒಟ್ಟಿಗೆ ನೋಡೋಣ ಅಂತ. ಸೊ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನಗನ್ಸಿದ್ದು ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗಲ್ಲ, ನೀವು ಮತ್ತೆ ಥಿಯೇಟರ್ಗೆ ಬಂದು ನೋಡಿದ್ರೇ ನಿಮಗೆ ಸೆಕೆಂಡ್ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಾವು ಸಿನಿಮಾದಲ್ಲಿ ನಾವೆಲ್ಲರೂ ಹೊಸಬ್ರೆ ಮಾಡಿರೋದು. ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು, ಕುತೂಹಲನೂ ಇತ್ತು. ಬಟ್ ಯಾರಿಗೂ ಅನ್ಸಲ್ಲ ನಾವೆಲ್ಲ ಹೊಸಬ್ರು ಅಂತ. ನನಗನ್ಸಿದ ಒಪಿನಿಯನ್ ಇದು. ನೀವು ಖಂಡಿತವಾಗ್ಲೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನಾನು ಆಡಿಯನ್ಸ್ ಆಗಿ ನೋಡುವಾಗ ನನ್ನ ಜೊತೆನಲ್ಲಿರೋರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ವಿಜುವಲ್ಸ್ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಬಿಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹರಸಿ ಆ್ಯಂಡ್ ಹೊಸಬ್ರನ್ನ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ಇವ್ರು ಹೇಳಿದಾಗೆ ಸಿನಿಮಾನ ನೀವು ಒಂದ್ಸತಿ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದ್ಸತಿ ನಿಮಗೆ ಸಿನಿಮಾನೇ ಡಿಮ್ಯಾಂಡ್ ಮಾಡುತ್ತೆ ಬಂದು ನೋಡ್ಬೇಕಂತ, ಅವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗೋದು. ಡೆಫಿನೆಟಾಗಿ ಸಿನಿಮಾ ಬಂದು ನೋಡಿ, ಎಲ್ಲರಿಗೂ ನಮ್ಮ ಟೀಮ್ಗೆ ನನಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ.